ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಧನ್ವಂತ್. ಇವಾಗೇನು 2025 ನ್ಯೂ ಇಯರ್ ಬರ್ತಾ ಇದೆ. ಸೊ ತುಂಬ ಜನರು ಪ್ರತಿ ವರ್ಷ ರೆಸೊಲ್ಯೂಷನನ್ನು ಮಾಡ್ತಾರೆ. ಸೊ ಪ್ರತಿ ವರ್ಷ ಹೇಗಿರಬೇಕು ಅನ್ನೋವಂಥದ್ದು ಈ ವರ್ಷ ತಿಳ್ಕೊಳ್ಳೋಣ. 2025 ನಮಗೆ ಖುಷಿಯಿಂದ ಇರಬೇಕು, ಹ್ಯಾಪಿಯಿಂದ ಇರಬೇಕು, ತುಂಬ ಸಕ್ಸಸ್ಫುಲ್ ಆಗಿ ಇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ಒಂದು ಸ್ಮಾಲ್ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದ ಫಸ್ಟ್ ಟಿಪ್ ಅಥವಾ 2025 ನಮಗೆ ಸಕ್ಸಸ್ಫುಲ್ ಆಗಿ ಇರಬೇಕು ಅಂದರೆ ನಾವು ಮಾಡಬೇಕಾಗಿರೋದು ಮೊದಲನೆಯ ಕೆಲಸ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ 2024 ಅಲ್ಲಿ ನಾವೇನು ರೆಸೊಲ್ಯೂಷನ್ ಮಾಡಿದ್ದೀವಿ ಅದೆಲ್ಲವನ್ನ ನಾವು ಕಂಪ್ಲೀಟ್ ಮಾಡಿದೀವಾ ಅಥವಾ ಅದನ್ನ ಫಾಲೋ ಮಾಡಿದೀವಾ ಅನ್ನೋವಂಥದ್ದನ್ನ ಮೊದಲು ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಿಸ್ ಈಸ್ ದಿ ಫಸ್ಟ್ ರೂಲ್ ಆಫ್ 2025. ಅಂಡ್ ದ ನೆಕ್ಸ್ಟ್ ಅದರಲ್ಲಿ ಎಷ್ಟು ನಾವು ಫುಲ್ಫಿಲ್ ಮಾಡಿದ್ದೀವಿ, ಎಷ್ಟನ್ನ ನಾವು ಅಟೆಂಪ್ಟ್ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸ್ನೇಹಿತರೆ, ಪ್ರತಿ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ಸೊ ಆದರೆ ವ್ಯಕ್ತಿಗಳು ಚೇಂಜ್ ಆಗಲ್ಲ. ಸೊ ಕೇವಲ ಕ್ಯಾಲೆಂಡರ್ ಚೇಂಜ್ ಆಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ 2025 ನಮ್ಮ ಲಿಸ್ಟಲ್ಲಿ ಇರಬೇಕಾಗಿರ್ತಕ್ಕಂಥ ಮೊದಲನೆಯ ಪಾಯಿಂಟ್, ದಟ್ ಈಸ್ ಅವರ್ ಹೆಲ್ತ್. ಸೊ ನಮ್ಗೆಲ್ರಿಗೂ ಗೊತ್ತಿದೆ, ಹೆಲ್ತ್ ಈಸ್ ವೆಲ್ತ್. ಸೊ ನಾವು ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ, ನಾವೆಷ್ಟು ಆಕ್ಟಿವ್ ಆಗಿರ್ತೀವಿ, ಅಷ್ಟು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಹೆಲ್ತ್. ಒಂದು ಫಿಟ್ ಆಗಿಟ್ಕೋಬೇಕು. ಎಷ್ಟು ನಾವು ಫಿಟ್ ಆಗಿರ್ತೀವಿ, ಎಷ್ಟು ಹೆಲ್ದಿ ಆಗಿರ್ತೀವಿ, ಅಷ್ಟು ನಮ್ಮ ಗುರಿಗಳ ಕಡೆ ನಾವು ಗಮನವನ್ನು ಕೊಟ್ಟು ಅದನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಿಪ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ವಿ ಹ್ಯಾವ್ 24 hours ಇನ್ ಅ ಡೇ. ಒಂದು ದಿನದಲ್ಲಿ ನಮಗೆ 24 ಗಂಟೆ ಇರುತ್ತೆ. ಸೊ ಈ 24 ಗಂಟೆಗಳನ್ನು 2025 100% ಆಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಮೋಸ್ಟ್ ಆಫ್ ದ ಟೈಮ್ ದಿ ವೇಸ್ಟ್ ದೇರ್ ಟೈಮ್. ತುಂಬ ಜನ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಸೊ ಕೇವಲ ರೆಸೊಲ್ಯೂಷನ್ 2025 ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಪೇಪರಲ್ಲಿ ಬರೆದ್ರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನ ನಾವು ಯೂಸ್ ಮಾಡೋದಕ್ಕೆ 2025 ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಈಸ್ ಯುವರ್ ಗೋಲ್. ಇಟ್ ಮೇ ಬಿ ಕರಿಯರ್ ಗೋಲ್ ಆಗಿರ್ಬೋದು, ಇಟ್ ಮೇ ಬಿ ದ ಪ್ರೊಫೆಷನಲ್ ಗೋಲ್ ಆಗಿರ್ಬೋದು. ದ ಕರಿಯರ್ ಗೋಲ್ ಫಾರ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ಗೆ ಇವಾಗ ಇನ್ನೇನು ಎಕ್ಸಾಮಿನೇಷನ್ ಬರ್ತಾ ಇದೆ. ಸೊ ನಿಮ್ಮ ಪಟ್ಟಿಯಲ್ಲಿ 2025 ಮೊದಲನೇದಾಗಿ ತಾವು ಪ್ರಿಫರೆನ್ಸ್ ಕೊಡಬೇಕಾಗಿರುವಂಥದ್ದು ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್ ಆನ್ ಯುವರ್ ಪ್ರಿಪರೇಷನ್. ಸೊ ಈ ಥರ ಪ್ರಿಪ್ರೇಷನ್ ಮಾಡಿ ತಾವು ಎಕ್ಸಾಮ್ನ ಪ್ರಿಪೇರ್ ಮಾಡಿದ್ರೆ 2025 ನೀವು ಒಳ್ಳೆ ಅಂಕಗಳನ್ನು ಗಳಿಸ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಈ ಥರ ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟೇಷನ್ ಮಾಡಿದಾಗ ಮಾತ್ರ ನಮಗೆ 2025 ಚೆನ್ನಾಗಿರುತ್ತೆ. ಅದರ್ವೈಸ್ ಈ 2025 ಅನ್ನೋವಂಥದ್ದು ಮತ್ತೆ 24, 23, 22 ಅಥವಾ ಹಳೆ ವರ್ಷ ಹೇಗಿರುತ್ತೆ ಅದೇ ಥರ ಇರುತ್ತೆ. ಸೊ ಹಾಗಾಗಿ ತುಂಬ ನಿಮಗೆ ಸಕ್ಸಸ್ಫುಲ್ ಆಗಿ ಇರಬೇಕು ಅಂದರೆ 2025 ನಾವೇನು ಪಟ್ಟಿ ಮಾಡಿದ್ದೀವಿ ಅದ್ರ ಮೇಲೆ ಪ್ರಾಕ್ಟಿಕಲ್ ಆಗಿ ನಾವು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಇಯರ್ ಫಾರ್ ಅಸ್. ಸೊ ನೆಕ್ಸ್ಟ್ ಪಾಯಿಂಟ್, ಆ್ಯಂಗರ್ ಮ್ಯಾನೇಜ್ಮೆಂಟ್. ತುಂಬ ಜನರಿಗೆ ಕೋಪ. ಸೊ ಕೋಪದಿಂದ ಹಲವಾರು ವಿಷಯಗಳನ್ನು ಅಥವಾ ಕೋಪದಿಂದ ಸಾಕಷ್ಟು ನಾವು 2024 ಕಳೆದುಕೊಂಡಿರ್ಬೋದು. ಸೊ 2025 ಸಾಧ್ಯ ಆದಷ್ಟು ನಾವು ಕೋಪನ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಗುರಿಗಳ ಕಡೆ ಗಮನ ಹರಿಸಿದ್ರೆ ಡೆಫಿನೆಟ್ಲಿ 2025
ವಿಲ್ ಬಿ ಅ ಸಕ್ಸಸ್ಫುಲ್ ಇಯರ್ ಫಾರ್ ಅಸ್. ನಮಗೆ 2025 ಸಕ್ಸಸ್ಫುಲ್ ಆಗಬೇಕು ಅಂದರೆ ವಿ ನೀಡ್ ಟು ಕಂಟ್ರೋಲ್ ಆರ್ ಆ್ಯಂಗರ್. ಸೊ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದೊಡ್ಡ ಕೋಪನ ನಾವು ಮಾಡ್ಕೊಳ್ತೀವಿ. ಸೊ ಆ್ಯಂಗರ್, ANGER, ಆ್ಯಂಗರ್, ಎ ಮುಂದೆ ನೀವೇನಾದರೂ ಡಿ ಅಂತ ಆ್ಯಡ್ ಮಾಡಿದ್ರೆ ದ್ಯಾಟ್ಸ್ ಬಿಕಮ್ ಡೇಂಜರ್. ಸೊ ನಮ್ಮ ಲೈಫು ಡೇಂಜರ್ ಆಗೋದು ಬೇಡ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೋಪನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಹಾಗಾದರೆ ಹೇಗೆ ಮಾಡಬಹುದು? ಸೊ ಪ್ರತಿದಿನ ಒಂದು 20 ನಿಮಿಷ ಧ್ಯಾನ ಮಾಡುವುದರಿಂದ ಅಥವಾ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಕೋಪ ನಮಗೆ ಕಂಟ್ರೋಲ್ ಆಗುತ್ತೆ. And the third point, and the last point is be happy in your life. So happy ಹೇಗಿರ್ಬೋದು? ಸೊ ವಾಟ್ ಎವರ್ ವಿ ಹ್ಯಾವ್, ಈಗ ನಮ್ಗೆ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಹ್ಯಾಪಿ ಆಗಿರೋದಕ್ಕೆ ಪ್ರಯತ್ನ ಮಾಡೋಣ. ಸೊ ನೆಗೆಟಿವಿಟಿನ ಬಿಡೋಣ, ಪಾಸಿಟಿವಿಟಿ ಕಡೆಗೆ ಸಾಧ್ಯ ಆದಷ್ಟು ನಮ್ಮ ಗಮನವನ್ನು ಹರಿಸೋಣ ಅಂತ ಹೇಳ್ತಾ 2025 ನಿಮ್ಮೆಲ್ರಿಗೂ ಸಕ್ಸಸ್ಫುಲ್ ಆಗಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.